ಸ್ನೇಹಿತರೆ, ಇತ್ತೀಚಿನ ಯುವಜನಾಂಗ ಯುವ ಪೀಳಿಗೆ ಚರ್ಮದ ಸಮಸ್ಯೆಗೆ ತುಂಬಾ ಒತ್ತು ಕೊಡ್ತಾ ಇದೆ. ಸ್ಕಿನ್ ಗ್ಲೋ ಆಗುವಂಥದ್ದು, ಪಿಂಪಲ್, ಆಕ್ನೆ, ಡಾರ್ಕ್ ಸ್ಪಾಟು, ಚರ್ಮದ ಅಲರ್ಜಿ, ಆ್ಯಂಟಿ ಏಜಿಂಗು, ಈ ರೀತಿಯ ಹಲವಾರು ಸಮಸ್ಯೆಗಳು ಎಲ್ಲರೂ ದಿನನಿತ್ಯ ಜೀವನದಲ್ಲಿ ಎದುರಿಸ್ತಾ ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಈ ಚರ್ಮದ ಮೇಲೆ ಕಾಂಪ್ಲೆಕ್ಷನ್, ಸ್ಕಿನ್ ಗ್ಲೋ ಮಾಡಲಿಕ್ಕೆ ಮಾರ್ಕೆಟಲ್ಲಿ ಸಿಗುವಂಥ ಅದೆಷ್ಟು ಕ್ರೀಮ್ಗಳಾಗಿರಬಹುದು, ಮಾತ್ರೆಗಳಾಗಿರಬಹುದು, ಸೀರಮ್ಗಳಾಗಿರಬಹುದು, ಇನ್ನಿತರ ಹಲವಾರು ಟ್ರಿಕ್ಸ್ಗಳನ್ನು ಯೂಸ್ ಮಾಡ್ತಾರೆ. ಅದಾಗಿಯೂ ಕೂಡ ಅವರಿಗೆ ಅವರ ಸ್ಕಿನ್ ಮೇಲೆ ಯಾವುದೇ ರೀತಿಯ ಬದಲಾವಣೆ ಕಂಡು ಬರಲ್ಲ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ಕೆಲವೊಂದು ಆಹಾರಗಳಿಂದ ನಮ್ಮ ಚರ್ಮವನ್ನು ನಾವು ಗ್ಲೋ ಮಾಡಿಕೊಳ್ಬೋದು, ಅದು ಯಾವ ರೀತಿ ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂಥ ಚಿಕ್ಕ ಪ್ರಯತ್ನ ಮಾಡ್ತೇನೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಸಾಮಾನ್ಯವಾಗಿ ನಾವು ಅದೆಷ್ಟೋ ವಿಡಿಯೋಗಳಲ್ಲಿ ನೋಡಿರ್ತೀವಿ, ಅದೆಷ್ಟೋ ಆರ್ಟಿಕಲ್ಗಳನ್ನು ಓದಿರ್ತೀವಿ. ಈ ಅಕ್ಕಿ ನೀರಿನಿಂದ ಸ್ಕಿನ್ ಗ್ಲೋ ಆಗುತ್ತಂತೆ, ಅದು ಹೇಗೆ ಅಂತ ಸುಮಾರು ಜನ ವರಿ ಮಾಡ್ತಾ ಇರ್ತಾರೆ. ಈ ಅಕ್ಕಿ ತೊಳೆದ ನೀರಿನಲ್ಲಿ ಏನಂದರೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರುತ್ತೆ. ನಮ್ಮ ಚರ್ಮದಲ್ಲಿ ಏನು ಡೆಡ್ ಸೆಲ್ಸ್, ಜೀವಕೋಶಗಳು ಪುನರುಚ್ಛೇತನ, ರೀಜನರೇಟಿವ್ ಮಾಡಲಿಕ್ಕೆ ಈ ವಿಟಮಿನ್ ಬಿ ಕಾಂಪ್ಲೆಕ್ಸ್ ತುಂಬಾ ಸಹಾಯ ಮಾಡುತ್ತೆ. ಆ ಒಂದು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಂಶ ಈ ಅಕ್ಕಿ ತೊಳೆದ ನೀರಿನಲ್ಲಿ ನಾವೆಲ್ಲರೂ ನೋಡ್ಬೋದು. ಇನ್ನು ಇದರಲ್ಲಿ ಕೆಲವೊಂದು ಅಮೈನೋ ಆಸಿಡ್ಗಳಿದ್ದಾವೆ. ಈ ಅಮೈನೋ ಆಸಿಡ್ಗಳು ಚರ್ಮದ ಆರ್ದ್ರತೆಯನ್ನು ಕಾಪಾಡ್ತವೆ. ಇನ್ನು ಇದರಲ್ಲಿರುವಂಥ ಫೆರೋಲಿಕ್ ಆಸಿಡ್, ಈ ಫೆರೋಲಿಕ್ ಆಸಿಡ್ ಇದೊಂದು ಶಕ್ತಿಶಾಲಿ ಆಂಟಿ ಆಕ್ಸಿಡೆಂಟ್. ಇದು ನಮ್ಮ ಚರ್ಮವನ್ನು, ನಮ್ಮ ಚರ್ಮದ ಜೀವಕೋಶಗಳಿಂದ ಹಾನಿಯನ್ನುಂಟು ಮಾಡುವಂಥ ಸೆಲ್ಸ್ಗಳಿಗೆ ವಿರುದ್ಧ ಹೋರಾಡಿ ನಮ್ಮ ಚರ್ಮವನ್ನು ಕಾಪಾಡುವಲ್ಲಿ ತುಂಬಾ ಸಹಾಯ ಮಾಡುತ್ತೆ. ಇನ್ನು ಇದರಲ್ಲಿ ಅಲಾಂಟೋಯಿನ್ ಅನ್ನುವಂಥ ಒಂದು ಅಂಶ ಚರ್ಮವನ್ನು ಉರಿಯೂತ, ಇನ್ಫ್ಲಮೇಷನ್ ಆಗುವುದನ್ನು ಕಡಿಮೆ ಮಾಡುತ್ತೆ. ಇನ್ನು ಇದರಲ್ಲಿರುವಂಥ ನೈಸಿನ್ಮೈಡ್ ಮತ್ತು ವಿಟಮಿನ್ B3 ನಾವೆಲ್ಲರೂ ಕರಿತೇವೆ. ಇದು ಚರ್ಮದ ಹೊಳಪು ಹೆಚ್ಚಿಸಲಿಕ್ಕೆ ಪ್ರಮುಖವಾಗಿ ಬೇಕಾಗಿರುವಂಥ ಅಂಶ. ಆ ಅಂಶ ಈ ಅಕ್ಕಿ ತೊಳೆದ ನೀರಿನಲ್ಲಿ ನಾವೆಲ್ಲರೂ ನೋಡ್ಬೋದು. ಸೊ ಹಾಗಾದರೆ ನೀವು ಯಾವ ರೀತಿ ಇದನ್ನು ಪ್ರೂವ್ ಮಾಡ್ತೀರಾ ಅಂತ ನೀವು ಕೇಳೋದಾದರೆ, ಕೆಲವೊಂದು ರಿಸರ್ಚ್ ಅಧ್ಯಯನಗಳು ಇದನ್ನು ಕಂಡುಕೊಂಡಿವೆ. 2002ರಲ್ಲಿ ಒಂದು ಪ್ರಕಟವಾದ ಅಧ್ಯಯನದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಕ್ಕಿ ತೊಳೆದಿರುವ ನೀರಿನಲ್ಲಿ ನೈಸಿನ್ಮೈಡ್ ಅಂಶ ಇರುತ್ತೆ. ಇದು ಚರ್ಮದ ಮೇಲೆ ಇರುವಂಥ ಕಲೆಗಳನ್ನು ಕಡಿಮೆ ಮಾಡಿ ಚರ್ಮದ ಹೊಳಪನ್ನು ಹೆಚ್ಚಿಸಿ ನಿಮಗೆ ಗ್ಲೋ ನೀಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಇನ್ನು ನಾವೆಲ್ಲರೂ ಈ ಅಕ್ಕಿ ತೊಳೆದ ನೀರಿನಲ್ಲಿ ಇದೇನು ಹೊಸತು ಕೇಳ್ತಿದ್ದೀವಿ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಆದರೆ ಈ ಜಪಾನ್ ಮತ್ತು ಕೊರಿಯಾ ದೇಶಗಳಲ್ಲಿ ಅಕ್ಕಿ ನೀರಿನ ಏನೋ ಒಂದು ಫೇಸ್ ವಾಶ್ ಇದೆಯಲ್ಲ, ಇದು ಶತಮಾನಗಳಿಂದ ಅವರು ರೂಢಿಸಿಕೊಂಡು ಬಂದಿರುವಂಥ ಪದ್ಧತಿ. ಹಾಗಾದರೆ ಇದನ್ನು ಬಳಸುವುದರಿಂದ ನಮ್ಮ ಚರ್ಮ ಯಾವ ರೀತಿ, ನಮ್ಮ ಚರ್ಮಕ್ಕೆ ಏನು ಬೆನಿಫಿಟ್ಸ್ ಆಗ್ತದೆ ಅಂದರೆ, ನಮ್ಮ ಚರ್ಮದ ಹೊಳಪು ಸ್ವಲ್ಪ ಗ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಮುಖದ ಮೇಲೆ ಕಪ್ಪು ಕಲೆಗಳು, ಡಾರ್ಕ್ ಸ್ಪಾಟ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ. ಇನ್ನು ಮೊಡವೆ ಮತ್ತು ಮೊಡವೆಯಿಂದ ಆಗುವಂಥ ಉರಿಯೂತ, ಇನ್ಫ್ಲಮೇಷನ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಆಗ್ತದೆ. ಹಾಗಾದರೆ ಇದನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು ಅಂತಂದರೆ, ನೋಡಿ, ಅಕ್ಕಿ ತೊಳೆದ ನೀರನ್ನು ನಾವು ಮೊದಲು ಏನು ಮಾಡಬೇಕು, ಸಂಗ್ರಹಣ ಮಾಡಿ ಇಡಬೇಕು. ಬೇಕಾದರೆ ನೀವೇನು ಮಾಡಿ, ರಾತ್ರಿ ಒಂದು ಗ್ಲಾಸ್ ಅಕ್ಕಿ ನೀರಿಗೆ ಒಂದು ಗ್ಲಾಸ್ ನೀರನ್ನು ಹಾಕಿ ಹಾಗೆ ನೆನೆ ಇಟ್ಬಿಡಿ. ಬೆಳಗಿನ ಹೊತ್ತು ಏನಂದರೆ ಆ ನೀರನ್ನು ಬೇರ್ಪಡಿಸಿ ಅದರಲ್ಲಿರುವಂಥ ಉಬ್ಬಿರುವಂಥ ಅಕ್ಕಿಯನ್ನು ನೀವು ಮಿಕ್ಸಿಗೆ ಹಾಕಿ ಆ್ಯಸ್ ಅ ಫೇಸ್ ಸ್ಕ್ರಬ್ಬರ್ ಥರ ಕೂಡ ಯೂಸ್ ಮಾಡ್ಬೋದು. ಸೊ ಆ ಸೋಸಿದಂಥ ನೀರನ್ನು ತೆಗೆದು ಒಂದು ಗ್ಲಾಸಿಗೆ ಅಥವಾ ಒಂದು ಕಂಟೈನರಲ್ಲಿ ಹಾಕಿ 24 ಗಂಟೆಗಳ ತನಕ ಫ್ರಿಜ್ಜಲ್ಲಿಡಿ. 24 ಗಂಟೆ ಆದ ನಂತರ ಒಂದು ಕಾಟನ್ ಉಂಡೆಯನ್ನು ತೆಗೆದುಕೊಂಡು ಆ ನೀರಿನಲ್ಲಿ ಅದ್ದಿ ನಿಮಗೆ ಎಲ್ಲಿ ಡಾರ್ಕ್ ಸ್ಪಾಟ್ ಇದೆ, ಕೈ, ಕಾಲು, ಕುತ್ತಿಗೆ, ಮುಖದ ಮೇಲೆ ಎಲ್ಲ ಕಡೆ ಏನಂದರೆ ಈ ಒಂದು ಹತ್ತಿಯ ಸಹಾಯದಿಂದ ಅಕ್ಕಿ ತೊಳೆದ ನೀರನ್ನು ನೀವು ಅಪ್ಲೈ ಮಾಡಿಕೊಂಡು 20 ನಿಮಿಷ ಬಿಟ್ಟು ಹಾಗೆ ಏನಂದರೆ ಉಗುರು ಬೆಚ್ಚಗಿನ ನೀರಿನಿಂದ ತೊಳಿತಾ ಬಂದಲ್ಲಿ ಏನಾಗುತ್ತೆ, ನಿಮ್ಮ ಚರ್ಮ ಒಂದೇ ವಾರದಲ್ಲಿ ಡೆಫಿನೆಟ್ ಆಗಿ ನೀವೇ ರಿಸಲ್ಟ್ ನೋಡ್ತೀರಾ. ಇನ್ನು ನಿಮಗೆ ಇದರಲ್ಲಿ ಹೆಚ್ಚಿನ ರಿಸಲ್ಟ್ ಏನಾದರೂ ಬೇಕಾದರೆ
ಅದೇ ಅಕ್ಕಿ ತೊಳೆದ ನೀರಿಗೆ ಸಮ ಪ್ರಮಾಣದಲ್ಲಿ ಅಲೋವೆರಾ ಜೆಲ್ ಅಥವಾ ಹಾಲು ಇವುಗಳನ್ನು ಸೇರಿಸಿ ಒಂದು ಫೇಸ್ ಪ್ಯಾಕ್ ಥರ ಮಾಡಿಕೊಂಡು ಕೂಡ ನೀವು ಇದನ್ನು ಬಳಸಬಹುದು ವೀಕ್ಷಕರೇ. ಸೊ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ತೆ.